ತಲೆ ಕೆಳಗಾಯಿತು ಲೆಕ್ಕಾಚಾರ. ಈ ವಾರದ ಎಲಿಮಿನೇಷನ್ ಬಿಗ್ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ. ಏನಿದು ಎಲಿಮಿನೇಷನ್ ನೋಡ್ಕೊಂಬರೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ತುಕಾಲಿ ಸಂತೋಷ್ ಅವರು ಸಿರಿ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಸಂಗೀತ ಅವರು ತನಿಷಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಒಬ್ಬರಿಗೊಬ್ಬರು ನಾಮಿನೇಟ್ ಮಾಡುವ ಪ್ರಕ್ರಿಯೆ ಇವತ್ತು ನಡೀತಾ ಇದೆ ವೀಕ್ಷಕರೇ. ಈ ವಾರದ ಎಲಿಮಿನೇಷನ್ ಸ್ವಲ್ಪ ವಿಚಿತ್ರವಾಗಿದೆ. ನೀವು ಕೂಡ ಅಂದಾಜಿಸಲು ಸಾಧ್ಯವಾಗದ ರೀತಿಯಲ್ಲಿ ನಾಮಿನೇಷನ್ ಕೂಡ ನಡೆದಿದೆ. ಯಾರು ಗೆಳೆಯರು ಅಂತ ಹೇಳಿಕೊಂಡಿರ್ತಾರೋ ಅವರೇ ಇನ್ನೊಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ತಾವು ಯಾರನ್ನು ದ್ವೇಷಿಸುತ್ತೇವೆ ಅವರನ್ನು ಕಂಡ್ರೆ ಆಗುವುದಿಲ್ಲ ಎಂದು ಹೇಳಿದರೋ ಅವರನ್ನು ಬಿಟ್ಟು ಇನ್ನೊಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ. ಈ ರೀತಿಯಾಗಿ ಈ ಬಾರಿ ನಿಮ್ಮ ಊಹೆಗೆ ನಿಲುಕದಂತೆ ನಾಮಿನೇಷನ್ ಆಗಿದೆ. ಬಿಳಿ ಬಟ್ಟೆಯನ್ನು ಧರಿಸಿ ಸ್ಪರ್ಧಿಗಳು ನಿಲ್ಲುವಂತೆ ಸೂಚನೆಯನ್ನು ನೀಡಲಾಗಿತ್ತು. ನಾಮಿನೇಷನ್ ಮಾಡುವ ಅಧಿಕಾರವನ್ನು ಇತರ ಸ್ಪರ್ಧಿಗಳಿಗೆ ನೀಡಬೇಕು ಎಂದು ಹೇಳಲಾಗಿದೆ. ವಿನಯ್ ಅವರು ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ವಿನಯ್ ಅವರು ನಾಮಿನೇಟ್ ಮಾಡುವ ಅಧಿಕಾರವನ್ನು ಸಂಗೀತ ಅವರಿಗೆ ನೀಡಿದ್ದಾರೆ. ತುಕಾಲಿ ಸಂತೋಷ್ ಅವರಿಗೆ ವರ್ತೂರ್ ಸಂತೋಷ್ ಅವರು ನೀಡಿದ್ದಾರೆ. ತುಕಾಲಿ ಸಂತೋಷ್ ಅವರು ಸಿರಿ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಸಂಗೀತ ಅವರು ತನಿಷಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಈ ರೀತಿಯಾಗಿ ಸ್ಪರ್ಧಿಗಳು ಒಬ್ಬೊಬ್ಬರು ನಾಮಿನೇಟ್ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದು ಇದೊಂದು ಇಂಟ್ರೆಸ್ಟಿಂಗ್ ಆದ ವಿಚಾರ ಅಂತಿದೆ. ಯಾರಿಗೆ ಈ ಒಂದು ಬಿಗ್ ಬಾಸ್ ನೋಡು ವೀಕ್ಷಕರಿಗೆ ಒಂದು ಇಂಟ್ರೆಸ್ಟ್ ಆಗಿದೆ, ಈ ನಾಮಿನೇಷನ್ ಪ್ರಕ್ರಿಯೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ.